ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಯೋಜನೆಯ ಫಲಾನುಭವಿಗಳಿಗೆ ಸಿಗ್ತಿಲ್ಲ. ಮತ್ತೆ ಪ್ರಾಬ್ಲಮ್ ಆಗಿರೋದ್ರ ಡೀಟೇಲ್ಸ್ ಇದು. ಅನ್ನಭಾಗ್ಯ ಅಕ್ಕಿ ವಿತರಣೆನೇ ಆಗ್ತಾ ಇಲ್ಲ. ತಿಂಗಳ ಮೊದಲ ವಾರದಲ್ಲಿ ಅಕ್ಕಿಯನ್ನು ಕೊಡಬೇಕಾಗಿತ್ತು ನ್ಯಾಯಬೆಲೆ ಅಂಗಡಿಯವರು. ಬಟ್ ಅವ್ರು ಕೇಳಿದ್ರೆ ನಮಗೆ ಬಂದಿಲ್ಲ ಸ್ಟಾಕ್, ತಾವೆಲ್ಲಿಂದ ಕೊಡೋಣ ಅಂತಿದ್ದಾರೆ. ಅಕ್ಕಿ ವಿತರಣೆಯಲ್ಲಿ ಆಗ್ತಾ ಇರುವಂತಹ ವಿಳಂಬಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ರಾಜ್ಯದಿಂದ 2,17 ಮೆಟ್ರಿಕ್ ಟನ್ನಷ್ಟು ಅಕ್ಕಿ ಇದಕ್ಕೆ ಅಂತಾನೆ ವ್ಯಯಿಸಲಾಗುತ್ತೆ. ರಾಜ್ಯ ಕೇಂದ್ರದಿಂದ ಬಿಡುಗಡೆ ಆಗ್ತಾ ಇದ್ದಂತಹ ಅಕ್ಕಿ ವಿಳಂಬ ಆಗಿದೆ. ಸಚಿವರನ್ನ ಭೇಟಿ ಮಾಡೋದಕ್ಕೆ ಪಡಿತರ ವಿತರಕರ ಸಂಘ ಮುಂದಾಗಿದೆ. ಈಗ ನ್ಯಾಯಬೆಲೆ ಅಂಗಡಿಯವರು ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದರೆ ಜನರಿಗೆ ಅನುಮಾನಗಳು ಬರುತ್ತೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಕಾಳಸಂತೆಯಲ್ಲಿ ಮಾರ್ಕೊಳ್ತಾ ಇದ್ದೀರಾ ಅಂತ. ಬಟ್ ನಿಜವಾಗ್ಲೂ ಈ ಸಲ ಪ್ರಾಬ್ಲಮ್ ನಮಗೆ ಸ್ಟೇಟ್ ಮತ್ತು ಕೇಂದ್ರದ ಅಸಹಕಾರದ ಕಾರಣಕ್ಕೆ ಆಗ್ತಿದೆ ಅಂತ ಪಡಿತರ ಸಂಘಗಳು ಹೇಳ್ತಾ ಇದೆ. ಸೊ ಸಚಿವರನ್ನೇ ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತೀವಿ ಅಂತಿದ್ದಾರೆ. ಬಟ್ ಇದು ಮೊದಲನೇ ಸಲ ಅಲ್ಲ. ನಾವೇ ಸ್ವಲ್ಪ ದಿನಗಳ ಹಿಂದೆ ನಿಮಗೆ ವರದಿ ಮಾಡಿದ್ವಿ, ಅಕ್ಕಿ ಕೊಡೋ ಬದಲಾಗಿ ರಾಗಿ ಕೊಡ್ತಾ ಇದ್ದಾರೆ ಕೆಲವು ಕಡೆ ಅಂತ. ಆಮೇಲೆ ಅದನ್ನು ತುರ್ತಾಗಿ ಸರಿಪಡಿಸೋ ಕೆಲಸ ಆಯಿತು. ಈಗ ಮತ್ತೆ ಪ್ರತಿ 15 ದಿನಕ್ಕೆ ಒಂದು ಸಲ ಆದರೂ ಅನ್ನಭಾಗ್ಯಕ್ಕೆ ರಿಲೇಟೆಡ್ ಆಗಿ ಏನೋ ಒಂದು ಪ್ರಾಬ್ಲಮನ್ನು ನಾವು ವರದಿ ಮಾಡ್ತಾನೆ ಇರ್ತೀವಿ. ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಈಗ ಬೆಳಗ್ಗೆ 11:10ರಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಸಂಜೆ 8-9 ಗಂಟೆ ತನಕ ಬೇಕಾದರೂ ಹೇಳ್ಬೋದು. ನಾವು ತಿಂಗಳಲ್ಲಿ ಒಂದಾದರೂ ಪ್ರಾಬ್ಲಮ್ ಒಂದು ಜಿಲ್ಲೆನಲ್ಲಿ ಕಂಡು ಬರ್ತಾನೆ ಇರುತ್ತೆ. ಬಡವರಿಗೆ ನಿಮಗೆ ಜಸ್ಟ್ ಒಂದು ಯೋಜನೆ, ಬಡವರಿಗೆ ಹೊಟ್ಟೆಪಾಡು, ಅದು ಯಾಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ ಈ ಸಮಸ್ಯೆಗೆ ಮೂಲ ಕಾರಣ ಏನು? ಸಮನ್ವಯತೆ ಪ್ರಾಬ್ಲಮ್ಮಾ ಅಥವಾ ದುಡ್ಡು ಹೊಂದಿಸೋಕೆ ಆಗ್ತಾ ಇಲ್ವಾ? ಏನು ಮೂಲ ಕಾರಣ ಏನು? ಅದೇ ಗೊತ್ತಾಗ್ತಾ ಇಲ್ಲ ಮಮತಾ. ಈಗ ಸರ್ಕಾರದಿಂದ ಸಾಮಾನ್ಯವಾಗಿ ಮೊದಲ ವಾರದಲ್ಲೇ ಅಕ್ಕಿ ವಿತರಣೆ ಆಗುತ್ತೆ. ಈಗ ರಾಜ್ಯ ಸರ್ಕಾರದ ಅನ್ನಭಾಗ್ಯದಿಂದ 2,17,000 ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ವಿತರಣೆ ಆಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ್ದು ಕೂಡ 2,17,000 ಟನ್ ಅಕ್ಕಿ ವಿತರಣೆ ಆಗುತ್ತೆ. ಕೇಂದ್ರದ ವಿತರಣೆ ಆಗಿದೆ, ಬಟ್ ರಾಜ್ಯ ಸರ್ಕಾರದ 2 ಹಂತದಲ್ಲಿ ವಿತರಣೆ ಆಗುತ್ತೆ. ಒಂದು ವಾರದ ಆರಂಭದಲ್ಲಿ ಅಂದರೆ 10ರ ಒಳಗಡೆ ವಿತರಣೆ ಆಗೋಗ್ಬಿಡುತ್ತೆ. ಎಲ್ಲ ಪಡಿತರ ಅಂಗಡಿಗಳು ಸಪ್ಲೈ ಆಗೋಗ್ಬಿಡುತ್ತೆ. ಅದಾದ ಬಳಿಕ 15-16ರಷ್ಟೊತ್ತಿಗೆ 2ನೇ ಕಂತಿನ ಅಕ್ಕಿ ಕೂಡ ವಿತರಣೆ ಆಗುತ್ತೆ. ಬಟ್ ಈ ತಿಂಗಳ ಅಕ್ಕಿ ಏನಿದೆ ಅದು ಮೊದಲನೇ ಕಂತಿನ ಮೊದಲ 10ನೇ ತಾರೀಕು ಒಳಗಡೆ ಬರಬೇಕಾಗಿತ್ತು. ಬಟ್ ಅದಿನ್ನೂ ವಿತರಣೆಯಾಗಿಲ್ಲ. ಸೊ ಹೀಗಾಗಿ ರಾಜ್ಯಾದ್ಯಂತ ಈಗ ಅನ್ನಭಾಗ್ಯದ ಅಕ್ಕಿ ಸಿಗದೆ ಬಡವರು ಕಂಗಾಲಾಗಿದ್ದಾರೆ. ಸೊ ನಾನೀಗ ಬೆಂಗಳೂರಿನಲ್ಲಿ ಇರುವಂತಹ ಒಂದು ಶ್ರೀರಾಮ್ಪುರದಲ್ಲಿರುವಂತಹ ಪಡಿತರ ಅಂಗಡಿಯ ಮುಂದೆ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಬೀಗ ಹಾಕಿದ್ದಾರೆ. ಸೊ ಬೆಂಗಳೂರಿನ ನಾನಾ ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಗ್ರಾಮೀಣ ಭಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಕಡೆ ಉಳಿತಾಯ ಅಂದ್ರೆ ಕಳೆದ ತಿಂಗಳು ಕೊಟ್ಟು ಉಳಿದಿರುವಂತಹ ಅಕ್ಕಿಯನ್ನಷ್ಟೇ ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದಿಂದ ವಿತರಣೆ ಆಗಿರುವಂತಹ ಅಕ್ಕಿಯನ್ನಷ್ಟೇ ವಿತರಣೆ ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ವಿತರಣೆ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಂತೂ ಎಂಟೈರ್ ಸಮಸ್ಯೆಯಾಗಿದೆ. ಬೆಂಗಳೂರಿನಲ್ಲಿ ಯಾವ ಪಡಿತರ ಅಂಗಡಿಗಳಿಗೂ ಕೂಡ ಅಕ್ಕಿ ಸಿಗದೆ ಅವರು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ. ಯಾವತ್ತು ವಿತರಣೆ ಆಗುತ್ತೆ ಅನ್ನುವಂತಹ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಪಡಿತರ ಸಂಘದವರು ಕೂಡ ಸರ್ಕಾರವನ್ನ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಸೊ ಯಾವತ್ತು ವಿತರಣೆ ಆಗುತ್ತೆ ಏನು ಅನ್ನುವಂಥದ್ದು. ಸೊ ಎಕ್ಸಾಕ್ಟ್ ಆಗಿ ಈ ವಿಳಂಬಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಮಮತಾ. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ.